ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರ ಸಿನಿ ಕರಿಯರ್ ಬಗ್ಗೆ ಇವತ್ತು ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಉಮೇಶ್ ಬಣ್ಕರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈ ಪ್ರಕರಣದ ಬಗ್ಗೆ ನಿಮಗೂ ಕೂಡ ಸರಿಯಾಗಿ ಗೊತ್ತಿರುತ್ತೆ, ಇನ್ಫಾರ್ಮೇಶನ್ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಬಟ್ ಈ ಒಂದು ವಿಚಾರದ ಬಗ್ಗೆ, ಕೊಲೆ ಪ್ರಕರಣದಲ್ಲಿ A2 ಆಗಿ ಸಿನಿಮಾ ಇಂಡಸ್ಟ್ರಿಯ ಪ್ರಮುಖ ನಟ ಗುರುತಿಸಿಕೊಂಡಿದ್ದಾರೆ ದರ್ಶನ್ ಅವರು, ಏನ್ ಹೇಳ್ತೀರಾ? ಮೇಡಮ್, ದುರದೃಷ್ಟ ಮೇಡಮ್, ಆಗಬಾರ್ದಾಗಿತ್ತು, ಆಗೋಗ್ಬಿಟ್ಟಿದೆ. ಸೊ ಇಂಥ ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ನಾಡಿನಾದ್ಯಂತ ಈ ವಿಚಾರದಲ್ಲಿ ಜನ ರಚಿಸಿದ್ದಾರೆ, ಮತ್ತೆ ಕಾನೂನಿನ ಅಂಗಳಕ್ಕೆ ಹೋಗಿದೆ. ಸೊ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ಕಾನೂನು ಯಾವುದೇ ರೀತಿಯಾದಂಥ ತೀರ್ಮಾನಗಳನ್ನ ತಗೊಂಡ್ರು ಕೂಡ ನಾವು ವಾಣಿಜ್ಯ ಮಂಡಳಿ ಆಗ್ಬೋದು, ಚಿತ್ರರಂಗ ಆಗ್ಬೋದು, ಅದಕ್ಕೆ ನಾವು ಭದ್ರಾಗಿರಬೇಕಾಗ್ತದೆ. ಅಂದ್ರೆ ಸಾಮಾನ್ಯವಾಗಿ ಮಾದರಿಯಾಗಿರ್ಬೇಕು ಜನಕ್ಕೆ. ಬಟ್ ಈ ತರಹದ ವಿಚಾರದಲ್ಲಿ ಗುರುತಿಸಿಕೊಳ್ತಾ ಇರೋದು ಎಷ್ಟು ಒಳ್ಳೆಯ ಡೆವಲಪ್ಮೆಂಟ್ ಸರ್ ಇದು. ಮೇಡಮ್, ಸಿನಿಮಾದವರು ಮಾದರಿಯಾಗಿರಬೇಕು ನಿಜ. ಆದ್ರೆ ಇಂಥ ಘಟನಾವಳಿಗಳು ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಇಷ್ಟು 90 ವರ್ಷದ ಚಿತ್ರರಂಗದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ ಮೇಡಮ್. ಇದು ನಡೆದಿದೆ. ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಯಾವ ರೀತಿ ಔಟ್ಪುಟ್ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನಾವೆಲ್ಲರೂ ಕೂಡ ಅದಕ್ಕೆ ಆಗ್ಬೇಕಾಗ್ತದೆ. ಬಟ್ ಇದು ಖಂಡನೀಯ ಮೇಡಮ್, ಆಗ್ಬಾರ್ದಾಗಿತ್ತು. ಸರ್, ದರ್ಶನ್ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ಕೂಗು ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇರೋದು. ನೀವು ಏನ್ ಹೇಳ್ತೀರಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಚರ್ಚೆಗಳಿವೆ? ಮೇಡಮ್, ಬ್ಯಾನ್ ಅನ್ನತಕ್ಕಂಥ ಪದವನ್ನ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿಯ ವಿರುದ್ಧ ತಗೊಳ್ಳಿಕ್ಕೆ ಆಗಲ್ಲ ಮೇಡಮ್. ಯಾಕಂದ್ರೆ ಅಸಹಕಾರ ಅಂತ ಇದೆ, ಆ ಅಸಹಕಾರನ ಮಾಡಬಹುದು. ಯಾಕಂದ್ರೆ ಅದು ಅಸಹಕಾರದಲ್ಲಿ ಅವರು ಯಾವ ಚಿತ್ರರಂಗದ ಯಾವುದೇ ಆಯಾಮದಲ್ಲೂ ಕೂಡ ಗುರುತಿಸ್ಕೊಳ್ಳಿಕ್ ಆಗೋದಿಲ್ಲ. ಆಲ್ರೆಡಿ ಗುರುತಿಸ್ಕೊಂಡಿದ್ದಾರೆ, ಅವರೊಬ್ಬರು ಮೇರು ನಟ. ಆದರೆ ಅಸಹಕಾರ ಅಂತಕ್ಕಂಥದ್ದು ಮಾತೃ ಸಂಸ್ಥೆ, ಏನು ಹಿರಿಯರು ಕಟ್ಟಿ ಬೆಳೆಸಿದಂತಹ ಮಾತೃ ಸಂಸ್ಥೆ ಇದೆ, ಆ ಮಾತೃ ಸಂಸ್ಥೆ ಯಾವ ಒಂದು ತೀರ್ಮಾನಕ್ಕೆ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಅಸಹಕಾರ ಅನ್ನೋದು ಕೂಡ ಸಭೆಯಲ್ಲಿ, ಅಂದ್ರೆ ಎಲ್ಲ ಅಂಗಸಂಸ್ಥೆಯವರು ಏನ್ ತೀರ್ಮಾನಕ್ಕೆ ಬರ್ತಾರೋ ಆ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿದೆ ಮೇಡಮ್. ಈ ಅಸಹಕಾರದ ಸಂಬಂಧ ಎಷ್ಟು ಹೊತ್ತಿಗೆ ಸಭೆ ಇದೆ ಸರ್? ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಅಸಹಕಾರದ ವಿಚಾರದಲ್ಲಿ ಅಂತಲ್ಲ ಮೇಡಮ್, ತುರ್ತು ಕಾರ್ಯಕಾರಿ ಸಮಿತಿಯ ಸಭೆ ಏನ್ ಮಾಡಬೇಕು, ಇಂಥ ಒಂದು ಸಂದಿಗ್ಧ ವಾತಾವರಣದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನ್ಯಾಯಾಲಯದ ಅಂಗಳದಲ್ಲಿ ಈ ಒಂದು ವಿಚಾರ ಇರೋದ್ರಿಂದ ಸೊ ಅದಕ್ಕೆ ಯಾವ ರೀತಿ ನಾವು, ಯಾಕಂದ್ರೆ ನಮ್ಮ ಕಾನೂನು ಸಲಹೆಗಾರನ್ನು ಕೂಡ ನಾವು ಕೇಳಬೇಕಾಗ್ತದೆ. ಕೇಳಿ ನಂತರ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಮೇಡಮ್. ಓಕೆ, ನಿಮಗೆ ಹಿರಿಯರಾಗ್ಲಿ ಅಥವಾ ಚಲನಚಿತ್ರರಂಗದ ಹಿರಿಯರು ಏನಾದ್ರು ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡಿದೆಯಾ ಸರ್ ಈ ವಿಚಾರವಾಗಿ? ಏನಾದ್ರು ಬೇಸರ ವ್ಯಕ್ತಪಡಿಸಿದ್ರು ಮೇಡಮ್. ಯಾಕಂದ್ರೆ ಅದು ಅವರೊಬ್ರು ದೊಡ್ಡ ಮೇರು ನಟ, ಅವ್ರಿಗಿರ್ತಕ್ಕಂಥ ಫ್ಯಾನ್ ಫಾಲೋವರ್ಸು ಬಹಳಷ್ಟು ಜನ ಇದ್ದಾರೆ. ಸೊ ಅಂತ ಒಬ್ಬ ನಟನ ವಿರುದ್ಧ, ಅಂದ್ರೆ ಆತನ ವಿರುದ್ಧ ಇಂಥ ಸಮಸ್ಯೆಗಳಾದಾಗ ಅದನ್ನ ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ಅದನ್ನ ನಾವು ಅದರಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ ಮೇಡಮ್. ಬಟ್ ಹಿರಿಯರ ಮಾರ್ಗದರ್ಶನ ಇನ್ನೂ ನಡೀತಾ ಇದೆ. ಸೊ ಆಮೇಲೆ ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಕಾನೂನಿಗಿಂತ ದೊಡ್ಡವರು ಯಾರು ಇವತ್ತು ಇಲ್ಲ, ಯಾವ ಅಂಗಸಂಸ್ಥೆನೂ ಇಲ್ಲ, ಯಾವ ವ್ಯಕ್ತಿಗಳು ಇಲ್ಲ. ಆ ಕಾನೂನು ಏನ್ ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಇರಲೇಬೇಕಾಗುತ್ತೆ. ಹಿರಿಯರ ಮಾರ್ಗದರ್ಶನದ ಮೇಲೆ ನಾವೇನು ಇರಬೇಕು ಅದನ್ನ ಮಾಡ್ತೀವಿ. ಈ ಕೊಲೆ ಪ್ರಕರಣದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಿಮ್ಮ ನಿಲುವೇನು? ದರ್ಶನ್ ಅವರು ಈ ಪ್ರಕರಣದಲ್ಲಿ A2 ಆಗಿರೋದು ಮೇಡಮ್ ಆಗ್ಬಾರ್ದಾಗಿತ್ತು ಮೇಡಮ್. ಯಾಕಂದ್ರೆ ಒಂದು ಮೇರು ನಟ, ಒಬ್ಬ ಅಮಾಯಕ ವ್ಯಕ್ತಿ, ಆತನ ಆ ರೀತಿಯಾಗಿ ಬರ್ಬರವಾಗಿ ಆಗಿರೋದು ಅದು ಅವರ ಸನ್ಮುಖದಲ್ಲಿ ಆಗಿದೆಯಾ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಈಗ ನಾವು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಅಂತ್ಯಗಳನ್ನು ಮಾತ್ರ ನಾವು ಕೇಳಿದೀವಿ. ಅವರು ಪ್ರಾಯಶಃ ಅವರು ಉದ್ದೇಶಪೂರ್ವಕವಾಗಿ ಅದಕ್ಕೆ ತೊಡಗಿಲ್ಲ, ಅವರ ಕೊಲೆ ಹಂತಕ್ಕೆ ಅವರು ಹೋಗಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಚಿತ್ರರಂಗದ ಪ್ರತಿಯೊಬ್ಬರ ಒಂದು ಅನಿಸಿಕೆ ಮೇಡಮ್. ಯಾಕಂದ್ರೆ ಅವರು ಸ್ವಲ್ಪ ಸಾಮಾನ್ಯವಾಗಿ ಅವ್ರದ್ದು ಕೆಲವು ಎಲ್ಲ ನೋಡಿದ್ವಿ, ಪ್ರಾಣಿ ಪಕ್ಷಿಗಳ ಬಗ್ಗೆ ಅವ್ರಿಗಿರ್ತಕ್ಕಂಥ ದಯೆ, ಆಮೇಲೆ ಆ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಲ್ಲತಕ್ಕಂಥದ್ದು, ಅವನ್ನೆಲ್ಲ ನೋಡಿದಾಗ ಅವರು ಈ ಮಟ್ಟಕ್ಕೆ ಹೋಗಿರಲ್ಲ, ಅಥವಾ ಏನೋ ಒಂದು ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲದೆ ಇರೋದ್ರಿಂದ ಅಕಸ್ಮಾತ್ ಅವರು ಅದರಲ್ಲಿ ತೊಡಗಿದ್ದೇ ನಿಜ ಆಗಿದ್ರೆ, ಅವರು ಅದನ್ನ ಭಾಗವಹಿಸಿದ್ದೇ ನಿಜ ಆಗಿದ್ರೆ ಅದು ಖಂಡನೀಯ ಮೇಡಮ್. ಸರ್, ಈಗ ಒಂದೊಂದೇ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಅಂದ್ರೆ ಅವ್ರ ಜೊತೆ ಕೆಲಸ ಮಾಡಿದಂತಹ ಒಂದಷ್ಟು ಜನ, ನಮಗೂ ಕೂಡ ಹಿಂಗೆ ಆಗಿತ್ತು, ನಮ್ಮ ಹುಡುಗ ಕೂಡ ಕೆಲಸಕ್ಕೆ ಹೋಗಿದ್ದ, ಅವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ರು, ಬಟ್ ಯಾವುದೇ ರೀತಿಯಾಗಿ ಅವ್ರನ್ನ ಮಾನವೀಯವಾಗಿ ನಡೆಸ್ಕೊಂಡಿಲ್ಲ ಅಂತ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ಮೇಡಮ್. ಯಾಕಂದ್ರೆ ಯಾವುದೇ ವ್ಯಕ್ತಿ ಆಗ್ಲಿ ಆಕ್ಷನ್ ರಿಯಾಕ್ಷನ್ ಇರುತ್ತೆ ವಿನಃ ಏಕಾಏಕಿ ಯಾರ ವಿರುದ್ಧನೂ ಯಾರು ಹೋಗಲ್ಲ. ಆದ್ರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ದಿರೋದ್ರಿಂದ ನಾನು ಅದನ್ನ ಚರ್ಚೆ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ತಿಳ್ಕೊಂಡಿದ್ದೀನಿ ಮೇಡಮ್.
ರೇಣುಕಾಸ್ವಾಮಿ ಅವರ ಕುಟುಂಬ ದರ್ಶನ್ ಅವ್ರಿಗೆ ಹಿಡಿ ಶಾಪ ಆಗ್ತಾ ಇದೆ. ಅಂದ್ರೆ ಆಕೆ ಅವರ ವೈಫ್ ಆಗ್ಲಿ, ಅವರು ಕೂಡ ಪ್ರೆಗ್ನೆಂಟ್, ಅವರ ತಂದೆ ತಾಯಿ ಆಗ್ಲಿ, ಅವರು ಕೂಡ ವಯಸ್ಸಾದವರು, ಮನೆಗೆ ಆಧಾರ ಸ್ತಂಭ ಆಗಿದ್ದ ರೇಣುಕಾಸ್ವಾಮಿ ಅವರ ಅಮಾನವೀಯವಾಗಿ ಅವರನ್ನ ಕೊಲೆ ಮಾಡಲಾಗಿರೋದು, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಮೇಡಮ್, ಅದು ನಾನು ಪದೇ ಅದನ್ನೇ ಹೇಳ್ತೀನಿ. ಅವರು ಉದ್ದೇಶಪೂರ್ವಕವಾಗಿ ಅದನ್ನ ಮಾಡಿದ್ರೆ ಅದು ಖಂಡನೀಯ ಮೇಡಮ್. ಅದು ಆ ಕಳ್ಕೊಂಡಂತಹ ಜೀವವನ್ನ ಯಾರು ಕಳ್ಕೊಂಡಿರ್ತಾರೆ ಅವರ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ ಆ ನೋವು ಏನು ಅಂತ ಹೇಳಿ. ಅದನ್ನ ದೂರದಿಂದ ನೋಡೋರ್ಗಾಗ್ಲಿ ಪಕ್ಕದ ಮನೆಯವ್ರಿಗಾಗ್ಲಿ ಆ ವಿಚಾರಗಳು ಗೊತ್ತಾಗಲ್ಲ. ಯಾಕಂದ್ರೆ ಅವನೊಬ್ಬ ಆಧಾರ ಸ್ತಂಭ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಣ್ಣ ಹುಡುಗ. ಸೊ ಆ ಹುಡುಗನ ಒಂದು ಮನೆಗೆ ಒಂದು ಆಧಾರ ಸ್ತಂಭವಾದಂತ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಂತಹ ಪರಿವಾರಕ್ಕೆ, ಅವರ ಕುಟುಂಬ ವರ್ಗದವರಿಗೆ ಮಾತ್ರ ಆ ನೋವು ಗೊತ್ತಿರುತ್ತೆ. ಆ ನೋವನ್ನ ನಾವು ಕೂಡ ಅವ್ರ ನೋವಿಗೆ ನಾವು ಕೂಡ ಭಾಗವಹಿಸಬೇಕು. ಅವ್ರನ್ನ ಸಂಕಷ್ಟದಿಂದ ಹೊರಗೆ ತರಲಿಕ್ಕೆ ಏನ್ ಬೇಕೋ ಆ ಕೆಲಸಗಳನ್ನ ಮಾಡಬೇಕಾಗ್ತದೆ ಮೇಡಮ್. ಸರ್, ವೀರಶೈವ ಲಿಂಗಾಯತ ಸಮುದಾಯದವರೇ ನೀವು ಕೂಡ, ಸೊ ಯಾವ ರೀತಿಯಾದಂತಹ ಕ್ರಮ, ಇದ್ರ ಬಗ್ಗೆ ನೀವು ಸರ್ಕಾರನ ಮೀಟ್ ಮಾಡೋದು, ಈ ತರ ಏನಾದ್ರು ಕ್ರಮ ಕೈಗೊಂಡಿರಿ ಸರ್? ಮೇಡಮ್, ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪ ಸಾಹೇಬರು, ಹಾಗೇನೆ ಇಡೀ ನಮ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು, ನಮ್ಮ ಕಾರ್ಯದರ್ಶಿಗಳಾದಂತ ರೇಣುಕಣ್ಣ ಅಂತಿದ್ದಾರೆ, ಅವರು ಕೂಡ ಎಲ್ಲರೂ ಆಲ್ರೆಡಿ ಒಂದು ಸಭೆಯನ್ನ ಮಾಡಿ ನಿನ್ನೆ ಸಾಯಂಕಾಲ ಮನೆಯನ್ನು ಮುಖ್ಯಮಂತ್ರಿಗಳಿಗೂ ಕೂಡ ಕಾಗದ ಬರೆದಿದ್ದಾರೆ ಮೇಡಮ್. ನಮ್ಮ ಸಮಾಜದ ಒಬ್ಬ ವ್ಯಕ್ತಿಯನ್ನ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ದಯಮಾಡಿ ಅವರ ವಿರುದ್ಧ ನೀವು ಉಗ್ರವಾದಂತಹ ಕ್ರಮವನ್ನು ತಗೋಬೇಕು ಅಂತಕ್ಕಂಥದ್ದನ್ನ ಮಹಾಸಭಾ ವ್ಯಕ್ತಪಡಿಸಿದೆ ಮೇಡಮ್. ಆ ವಿಚಾರದಲ್ಲಿ ನಾವು ಕೂಡ ಮಹಾಸಭಾದಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರೋದ್ರಿಂದ ನಾವು ಆ ಮಹಾಸಭಾದ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ಬೇಕಾಗ್ತದೆ ಮೇಡಮ್. ಕೊನೆಯದಾಗಿ ನಿಮ್ಮ ಫಿಲ್ಮ್ ಚೇಂಬರ್ ಅಲ್ಲಿ ಏನಾದ್ರು ಬ್ಯಾನ್ ಅಥವಾ ಅಸಹಕಾರ ಕೊಡಬೇಕು ಅಂತ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತೀರಾ ಸರ್ ಅವರ ಮುಂದಿನ ಸಿನಿಮಾ? ಈಗ ಒಂದು ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಎಲ್ಲಾ ಅಂಗಸಂಸ್ಥೆಯವರು ಬದ್ಧರಾಗಿರ್ಲೇಬೇಕಾಗ್ತದೆ ಮೇಡಮ್. ಸೊ ಹೀಗಾಗಿ ಆ ಒಂದು ಏನ್ ತೀರ್ಮಾನ ಬರುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಲೇಬೇಕಾಗ್ತದೆ ಮೇಡಮ್. ಅದೇ ನನ್ನ ಮಾಧ್ಯಮದಲ್ಲಿ ಹೇಳಿದೆ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದವರು ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತಿದೆ. ಅವ್ರನ್ನ ನಂಬಿಕೊಂಡು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂಥ ನಿರ್ಮಾಪಕನ ಗತಿ ಏನು? ಅವ್ರಿಗೆ ಯಾವ ರೀತಿಯಾದಂತ ನಾವು ಸಾಂತ್ವನ ಹೇಳೋದು ಓಕೆ, ಬಟ್ ಅವರ ಹಣ, ಅವರು ತೊಡಗಿರ್ತಕ್ಕಂಥ ಹಣ ಇದೆಯಲ್ಲ, ಸೊ ಆ ಅಂತವ್ರದ್ದು ಒಂದೇ ಅಲ್ಲ, ಇನ್ನೊಂದು 2-3 ಜನ ನಿರ್ಮಾಪಕರುಗಳು ರೆಡಿ ಇದ್ದಾರೆ. ಸೊ ಹೀಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೂ ಕೂಡ ಅವಘಡ ಆಗಬಾರ್ದು, ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ನಾವು ತೀರ್ಮಾನಕ್ಕೆ ಬರ್ತೀವಿ ಮೇಡಮ್. ಇದಿಷ್ಟು ನಿರ್ಮಾಪಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಉಮೇಶ್ ಬಾಣ್ಕರ್ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಹೇಳ್ತಾ ಇರುವಂತಹ ಮಾಹಿತಿ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.